ವೀಕ್ಷಕರೇ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಹಾಗೆ ಕರ್ನಾಟಕ ಸರ್ಕಾರ ಹಾಗೆ ಕನ್ನಡ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಇದರ ವತಿಯಿಂದ ಇವತ್ತು ಅಂದರೆ ತಾರೀಕು 27ರಂದು ಇವತ್ತು ತಿರುವನಂತಪುರದ ಅನಂತಪುರಿಯಲ್ಲಿ ಒಂದು ವಿಶೇಷವಾದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೇರಳದ ರಾಜಧಾನಿಯಾದಂಥ ತಿರುವನಂತಪುರದ ಅನಂತಪುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಮಂದಿ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ನಿಟ್ಟಿನಲ್ಲಿ ಕೊಡಲಾಗ್ತಾ ಇದೆ. ಈ ಒಂದು ಪ್ರಶಸ್ತಿಗೆ ಭಾಜನರಾದಂಥ ಪ್ರಮುಖರಲ್ಲಿ ನಮ್ಮ ಕಾಸರಗೋಡಿನ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಮುಂದಾಳು ಶ್ರೀ ವಸಂತ ಪೈ ಬದ್ಯಡ್ಕ ಅವರು ಪ್ರಮುಖರಾಗಿ ಇವತ್ತು ಪ್ರಶಸ್ತಿ ಪಡೆಯಲಿಕ್ಕಿದ್ದಾರೆ. ವಸಂತ ಪೈ ಬದ್ಯಡ್ಕ ನಮ್ಮ ಜೊತೆ ಇದ್ದಾರೆ. ವಸಂತ ಪೈಗಳೇ ನಮಸ್ತೆ, ಸಮರಸ ಸುದ್ದಿಗಳಿಗೆ ಸ್ವಾಗತ. ನಿಮಗೆ ವಿಶೇಷವಾಗಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಇವತ್ತು ಕೇರಳದ ರಾಜಧಾನಿ ಅನಂತಪುರಿಯಲ್ಲಿ ಅನಂತ ಪದ್ಮನಾಭನ ಸನ್ನಿಧಿಯಲ್ಲಿ ಪ್ರಶಸ್ತಿ ಸಿಗ್ತಾ ಇದೆ. ನಿಮಗೆ ಈಗ ಏನು ಅನಿಸ್ತಾ ಇದೆ ಈ ಪ್ರಶಸ್ತಿ ಬಗ್ಗೆ? ಹೇಳುವುದಿಲ್ಲ, ತುಂಬ ಉಂಟು. ನಾನು ಇಷ್ಟರವರೆಗೆ ಯಾವುದೇ ಪ್ರಶಸ್ತಿಯನ್ನು ನಾನು ಹೇಳುವಾಗಲೂ ಕೂಡ ನಾನು ಅದಕ್ಕೆ ಒಪ್ಪುವುದಿಲ್ಲ, ನಯವಾಗಿ ಅದನ್ನು ನಿರಾಕರಿಸಿದೆ. ಇದರಲ್ಲಿ ನಾನು ಕಂಡದ್ದು ಒಂದು ಹೇಗಂತ ಹೇಳಿದೆ, ಎಲ್ಲರನ್ನು ಸಮರಸವಾಗಿ ಅದರಲ್ಲಿ ಸೌಹಾರ್ದವಾಗಿ ಮತ ಸೌಹಾರ್ದ, ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ನರಿದ್ದಾರೆ, ಎಲ್ಲರನ್ನು ಜೊತೆಗೂಡಿಸುವ ಒಂದು ಕಾರ್ಯಕ್ರಮ ಒಂದು. ಈಗಿನ ಕಾಲಕ್ಕೆ ಇದು ಮಧು, ಈಗಿನ ಕಾಲಕ್ಕೆ ನಮ್ಮ ಈಗಿನ ಪ್ರಸ್ತುತ ಕಾಲಕ್ಕೆ ಇದು ನಮಗೆ ಅಗತ್ಯವಾದದ್ದು ಕೊಡುಗೆ. ಸಾಂಸ್ಕೃತಿಕ ಅಥವಾ ಸಾಮಾಜಿಕವಾಗಿ ನಾವು ಐಕ್ಯದಿಂದ ಇಲ್ಲದಿದ್ರೆ ಕಷ್ಟ ಇದೆ. ಇದು ಕಷ್ಟಗಳಲ್ಲ, ನಾವೆಲ್ಲರೂ ಒಬ್ಬನದೇ ಮಕ್ಕಳು. ಭಗವಂತ ಅಂದರೆ ಒಬ್ಬನೇ, ಇಬ್ಬರು ಮೂವರು ಯಾರು ಇಲ್ಲ. ಒಂದೇ ಸೂರ್ಯ, ಒಂದೇ ಚಂದ್ರ, ಒಂದೇ ಗಾಳಿ, ಒಂದೇ ನೀರು, ಎಲ್ಲ ಒಂದೇ. ಇದನ್ನು ಕಂಡೆತ್ತಿ ನಿಮ್ಮಂತ ಒಂದು ಪತ್ರಕರ್ತರ ಸಂಘ ಕೂಡ ಇದರಲ್ಲಿ ಒಂದು ತುಂಬಾ ಭಾಗ್ಯ ಉಂಟು. ಮಾಧ್ಯಮಗಳು ಇವತ್ತು ನಾನು ಹೇಗೆ ಹೇಳಿದೆನೋ ಮತ ಸೌಹಾರ್ದ ಹೇಗೆಯೋ ಅದೇ ಪ್ರಕಾರ ಮಾಧ್ಯಮಗಳ ಕೂಡ ಕೊಡುಗೆ ಬಹಳ ಉಂಟು. ಮಾಧ್ಯಮಗಳಲ್ಲಿ ಕೂಡ ಇದರಲ್ಲಿ ಒಟ್ಟಿಗೆ ಕನ್ನಡ ಪ್ರಾಧಿಕಾರ ಮತ್ತು ಕನ್ನಡ ಮಾಧ್ಯಮ ಪತ್ರಕರ್ತರ ಕೂಡ ಇದ್ದ ಕಾರಣ ಇದನ್ನು ಮನಗಂಡು ಇದನ್ನು ನಾನು ಸರಿಯಾಗಿ ಮನಗಂಡು ನಾನು ಈ ಪ್ರಶಸ್ತಿಗೆ ಪ್ರಶಸ್ತಿ ಅಲ್ಲ, ಅದು ನಿಮ್ಮ ಈ ಕೊಡುಗೆ ಅಂತ ಹೇಳಿದ್ರೆ ಅದು ಒಂದು ಹೇಳಲಿಕ್ಕೆ ತಿರುವುದಿಲ್ಲ. ಅಷ್ಟು ಕೂಡ ಮಧು, ತುಂಬಾ ಖುಷಿ ಇದೆ, ಬಹಳ ಖುಷಿ ಉಂಟು. ಯಾಕೆಂದ್ರೆ ಉದಾಹರಣೆಗೆ ಅಬ್ದುಲ್ ರೆಹಮಾನ್ ಸುಬ್ಬಯ್ಯ ಕಟ್ಟೆ, ಅದೇ ರೀತಿ ನಮ್ಮ ಪುತ್ತಿಗೆ ಪಂಚಾಯತ್ ಮಾಜಿ ಪ್ರೆಸಿಡೆಂಟ್ ಲಾರೆನ್ಸ್, ಥಾಮಸ್ ಡಿ ಸೋಜ, ಎಲ್ಲರ ಜೊತೆ ಕೂಡಿ ನಾವು ಒಂದು ಒಟ್ಟಿಗೆ ಒಂದು ಮಾಡುದಂತ ಇದೊಂದು ದೊಡ್ಡ ಒಂದು ಅದ್ಭುತ ಕೆಲಸ ಇದೆ. ಅದು ಕೂಡ ನಮ್ಮ ರಾಜಧಾನಿಯಲ್ಲಿ ಬಹಳ ಅದ್ಭುತ. ನನಗೆ ಬಹಳ ಇವತ್ತಿನ ಒಂದು ಸನ್ನಿಧಿ ಅಂತಂದ್ರೆ ಇದೊಂದು ಜೀವನದಲ್ಲಿ ನಮಗೆ ಸಿಕ್ಕುವ ಒಂದು ಯಾವುದೋ ಒಂದು ಕ್ಷಣದಲ್ಲಿ ಅದು ಏನೋ ಒಂದು ವಿಷ್ಣು ಆತ್ಮಗಳು ಮಿಲನ ಆಗಲಿಕ್ಕಿರುವುದು ದೇವರು ಆ ಅನಂತ ಪದ್ಮನಾಭ ಸ್ವಾಮಿ ನಮಗೆ ಕರುಣಿಸಿದ್ದಾರೆ. ಆದ ಕಾರಣ ನಾವು ಇವತ್ತೆಲ್ಲರೂ ಕೂಡ ಹುಮ್ಮನಸ್ಸಿನಿಂದ ನಾವೆಲ್ಲರೂ ಕೂಡ ಏನೋ ಏನೋ ಅಂತೇಳಿ ನಾವೆಲ್ಲ ಒಟ್ಟುಗೂಡಿದ್ದೇವೆ. ಬಹಳ ಆನಂದ, ಸಂತೋಷ ಅಲ್ಲ, ಆನಂದ ಯಾವತ್ತು ಹೇಗೆಂದ್ರೆ ಪರ್ಮನೆಂಟ್, ಸಂತೋಷ ಟೆಂಪರರಿ, ಆನಂದ ಎನ್ನುವಂಥದ್ದು ಶಾಶ್ವತ. ನಮಗಿದು ಎರಡು ಬೇರೆ ಬೇರೆ ಗೊತ್ತಿಲ್ಲ. ಸಂತೋಷ ಅಂತಂದ್ರೆ ಕೇವಲ ಕ್ಷಣ ಕಾಲದಲ್ಲಿ ಮಾತ್ರ, ಆನಂದ ಹಾಗೆಲ್ಲ ಇದನ್ನು ನಮ್ಮ ಮನಸ್ಸಿನ ರಿಮೋಟ್ ಒತ್ತುವಾಗ ಇದು ಬರ್ತದೆ, ಆ ಕ್ಷಣ ಕಾಲ ಬರ್ತದೆ. ಈಗ ನೀವು ಕಾಸರಗೋಡಲ್ಲಿ ಮುಖ್ಯವಾಗಿ ನೀವು ಧಾರ್ಮಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವವರು, ಅನೇಕ ದೇವಾಲಯಗಳ ಪುನರುದ್ಧಾರಕ್ಕೆ, ದೇವಾಲಯಗಳ ನಿರ್ವಹಣೆಗೆ ಕೈ ಜೋಡಿಸಿ ನೀವೊಂದು ದೊಡ್ಡ ಒಂದು ಆಶ್ರಯದಾತರು ಕಾಸರಗೋಡಿನಲ್ಲಿ ಹಾಗೆ ದಕ್ಷಿಣ ಕನ್ನಡ. ನಿಮ್ಮ ಈ ಒಂದು ಸಾಧನೆಗೆ ಏನು ಕಾರಣ ಇರೋದು? ಇಷ್ಟೊಂದು ಎಲ್ಲ ಕಾರಣ ಒಬ್ಬನೇ, ಏವಂ ಕರ್ಮ ಪೂರ್ವಜನ್ಮ ಕರ್ಮ. ಈಗ ನೀವು ಪತ್ರಕರ್ತರಾಗಲಿಕ್ಕೂ, ನಾನು ಹೀಗೆ ಕೂತ್ಕೊಂಡು ಹೇಳಲಿಕ್ಕೂ, ಅದೇ ರೀತಿ ಇವರೀಗ ನಮ್ಮನ್ನು ಈ ಸಂಭಾಷಣೆಯನ್ನು ದಾಖಲೀಕರಣ ಮಾಡಲಿಕ್ಕೂ ಇದೆಲ್ಲ ನಿಯಮ ಆಗಿದೆ. ನಮಗೆ ಏನು ಗೊತ್ತಿಲ್ಲ, ನಮಗೆ ಗೊತ್ತಾಗ್ತಿದ್ರೆ ಇಷ್ಟಕ್ಕೆ ನಾವಲ್ಲ, ನಾವೆಲ್ಲಿಗೆ ಮುಟ್ಟುತ್ತಿದ್ವಿ. ನಮಗೆ ಏನು ಗೊತ್ತಿಲ್ಲ, ಫ್ರಮ್ ಗೊತ್ತಿಲ್ಲ, ಟು ಗೊತ್ತಿಲ್ಲ, ಮತ್ತೆ ಪ್ರೆಸೆಂಟ್ ಅಂತ ಗೊತ್ತಿಲ್ಲ. ಈಗ ನಮಗೆಲ್ಲ ಪ್ರಶ್ನೆ ಇರೋದು, ವಸಂತ ಪೈಗಳು ಹೇಗೆ ಇಷ್ಟು ದೇವಾಲಯಗಳ ಮುಂಚೂಣಿಯಲ್ಲಿ ನಿಂತು ಮಾಡ್ತಾರೆ? ಅದಕ್ಕೆ ನಾನು ಹೇಳಿದಲ್ಲ ಸರ್, ಏವಂ ಕರ್ಮ ಪೂರ್ವಜನ್ಮ ಪೂರ್ವಜನ್ಮದ ಒಂದು ಇದರಿಂದಾಗಿ ನೀವು ಅಲ್ಲದೆ ಇವತ್ತಿನದಲ್ಲ,
ಯಾಕಂದ್ರೆ ಇವತ್ತಿನದು ಏನೂ ಇಲ್ಲ. ಯಾಕಂದ್ರೆ ನೀವೇ ಹೇಳಿದ್ದೊಂದು ಕಡೆ ಕೇಳಿದ್ ನಾನು, ಬಹಳಷ್ಟು ಕಷ್ಟದಿಂದ ಒಂದು ಹೊತ್ತಿನ ಊಟವನ್ನು ಮಾಡ್ತಾ ಬೆಳೆದು ಬಂದಂಥವರು ವಸಂತ ಪೈ ಇವತ್ತು ಕಾಸರಗೋಡಿನಲ್ಲಿ ಸುಮಾರು ಒಂದು 30-35ರಷ್ಟು ಬಸ್ ಇಟ್ಕೊಂಡು, ಲಾರಿಗಳನ್ನು ಇಟ್ಕೊಂಡು, ದೊಡ್ಡ ಅಂಗಡಿಗಳನ್ನೆಲ್ಲ ಇಟ್ಕೊಂಡು ಎಲ್ಲ ಎಂಥದಿದ್ದಾರೆ. ಇದು ಯಾವುದು ನಮ್ಮದಲ್ಲ, ನಮ್ಮ ಒಟ್ಟಿಗೆ ಬರ್ಲಿಕ್ಕಿಲ್ಲ. ಇದು ಯಾವುದು ಕೂಡ ಇಲ್ಲ. ಇದರ ಎಲ್ಲ ಕೂಡ ಏನು ಮಾಲಕವ. ನಾವು ಇದನ್ನು ಸ್ವಲ್ಪ ಅರಿತರೆ ಉಂಟಲ್ಲ, ಅದರ ಜೊತೆಗೆ ಅರಿತರೆ ಬಹಳ ಉತ್ತಮ. ಈಗ ನನ್ನ ಸಂಸಾರ ಅಂತ ಹೇಳಿದ್ರು. ಅದರ ಜೊತೆಗೆ ನಿಮ್ದು ಇನ್ನೊಂದೇನು ಅಂದ್ರೆ, ಯಾರು ಕೇಳಿಕೊಂಡು ಬರ್ತಾರೆ ಅವರನ್ನು ಬರಿಗೈಯಲ್ಲಿ ಕಳಿಸಿದವರು ಕೂಡ ಅಲ್ಲ. ಹಾಗೆ ಅಂತೇಳಿ ಅಲ್ಲ, ಅದು ನಾನು ಹೇಳುವ ಸ್ಥಿತಿಗಿಲ್ಲ. ಅಂದ್ರೆ ಈ ಕೊಟ್ಟದ್ದನ್ನು ಹೇಳಿ ಕೊಟ್ಟಂದ್ರೆ ಉಂಟು. ಏನು ನಾವು ಕೊಡ್ತೇವೋ, ಕೊಟ್ಟದ್ದು ಹೇಳಿದ್ರೆ ಕೊಟ್ಟ ಫಲ ಹೋಯ್ತು. ಮುಖ್ಯವಾಗಿರೋದು ನಮಗಿದು ಯಾರಿಗೂ ಗೊತ್ತಿಲ್ಲ. ನಾವು ಕೊಟ್ಟದ್ದನ್ನು ಯಾವತ್ತೂ ಈ ಕೈ, ನಾವು ಹೇಳುದಾಗಿಲ್ಲ ಈ ಕೈಗೂ ಗೊತ್ತಾಗ್ಲಿಕ್ಕೆ ಹೋಗೋದು. ಅದು ಯಾವತ್ತೂ ಕೂಡ ಅದು ಸರಿಯಾದ ಒಂದು ದಾಖಲೆಗಲ್ಲ. ಯಾಕೆಂತ ಹೇಳಿದ್ರೆ ಕೊಟ್ಟದ್ದು ಕೇಳಿದರೆ ಅದು ಫಲ ಹೋಯ್ತು ಅಂತ ಹೇಳ್ತಾರೆ. ಫಲ ಸಿಕ್ಕಬೇಕಾದ್ರೆ ಇದು ಮೌನದಲ್ಲಿ ಇದನ್ನು ಕಾರ್ಯಗತ ಮಾಡ್ತಾ ಬೇಕು. ಹೆಚ್ಚು ಕೊಡ ತುಂಬಿದಷ್ಟು ಅದು ತುಳುಕುವುದಿಲ್ಲ ಅಂತ ಹೇಳ್ತಾರೆ. ಅದು ಅದು ನಿಮ್ಮ ಮಾತಿನಲ್ಲಿ ಆ ಒಂದು ತುಂಬಿದ ಕೊಡ ತುಳುಕದಂತ ಒಂದು ಅದೆಲ್ಲ ಹೇಗೆ ಅಂತ ಹೇಳ್ತಾರೆ. ನಾನು ಹೇಳಿದಲ್ಲ, ಎಲ್ಲ ಬೇಸಿಕ್ ಈಗ ವಸಂತ ಪೈದು ಅಲ್ಲ, ಹಿಂದೆ ಮಾಡಿದಕ್ಕೆ ಈಗ ಒಂದು ಪಾತ್ರಧಾರಿ. ಇದೆಲ್ಲ ಹಿಂದಿನ, ನಿಮಗೆ ಸಿಕ್ಕಿದ್ದು, ನನಗೆ ಸಿಕ್ಕಿದ್ದು, ಎಲ್ಲರಿಗೂ ಸಿಕ್ಕಿದ್ದು ಹಿಂದಿನ ಪಾತ್ರ. ಏವಂ ಕರ್ಮ ಪೂರ್ವಜನ್ಮ ಕೃತ. ಇನ್ನು ಬರುವಾಗ ನಾವು ಕೆಲವೊಮ್ಮೆ ಬರ್ಲಿಕ್ಕುಂಟು. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ.